ಮನೆಯಲ್ಲೇ ಮಾಡುವಂಥ ಉಪ್ಪಿನಕಾಯಿ ನೋಡಿ ಫ್ರೆಂಡ್ಸ್. ಇವು ನಮ್ಮ ತೋಟದಲ್ಲಿ ಬೆಳೆದಿರುವಂತಹ ಗಜನಿಂಬೆ. ಹೇಗೆ ಉಪ್ಪಿನಕಾಯಿ ಮಾಡೋದು ಅನ್ನೋದನ್ನು ತೋರಿಸ್ತೀವಿ. ಫಸ್ಟು ನಾನು ಇವಾಗ ಇದನ್ನೆಲ್ಲ ತೊಳೆದು ಚೆನ್ನಾಗಿ ಚೆನ್ನಾಗಿರೋ ಬಟ್ಟೆಯಲ್ಲಿ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಫಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಚೆನ್ನಾಗಿ ಇದನ್ನು ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಹೆಚ್ಕೊಂಡ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಇಡೀ ದಿನ ಒಂದು ಡೇ ಏನು ಮಾಡ್ತೀನಿ ಅಂದರೆ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ನೆನೆಸ್ಕೊತೀನಿ. ಎಷ್ಟು ಚೆನ್ನಾಗಿ ನೆನೆಸ್ಕೊತೀವೋ ಅಷ್ಟು ಚೆನ್ನಾಗೇ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಅಂದರೆ ಇದು ಕರಗಬೇಕು, ಇದು ದಪ್ಪ ಇದೆಯಲ್ಲ ಸಿಪ್ಪೆ, ಹಾಗಾಗಿ ಸಣ್ಣಗೆ ಹೆಚ್ಕೋಬೇಕು. ನೋಡಿ ಕಾಣಿಸ್ತಿದೆಯಾ? ಇದನ್ನು ಇಡೀ ದಿನ ನಾನು ಏನು ಮಾಡ್ತೀನಿ ಅಂತಂದರೆ ಉಪ್ಪು ಹಾಕಿ ನೆನೆ ಇಡ್ತೀನಿ. ಮತ್ತು ಈಗ ತೊಳೆದ ಮೇಲೆ ಏನು ಮಾಡಬೇಕು ಅಂದರೆ ಒಂದು ಬಟ್ಟೆಲಿ ಒರೆಸ್ಕೋಬೇಕು, ಇಲ್ಲಾಂದರೆ ಉಪ್ಪಿನಕಾಯಿ ಹಾಳಾಗಿಬಿಡುತ್ತೆ. ಒಂದಿನ ಇಡೀ ರಾತ್ರಿ ಉಪ್ಪಲ್ಲಿ ನೆನೆಸೋದ್ರಿಂದ ಏನಾಗುತ್ತೆ ಅಂತಂದರೆ ಉಪ್ಪಿನಕಾಯಿ ಜಾಸ್ತಿ ಹಾಳಾಗಲ್ಲ. ಮತ್ತು ಇದಕ್ಕೆ ಬೇಕಾಗೋಂಥ ಉಪ್ಪು ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಉಪ್ಪಿನಕಾಯಿ ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ನಾವು ಎಷ್ಟೇ ದಿನ ಇಟ್ಟರೂ ಉಪ್ಪಿನಕಾಯಿ ಇರುತ್ತೆ. ಉಪ್ಪಿನಕಾಯಿ ಹೆಚ್ಚುವಾಗ ಆದಷ್ಟು ನೀವು ಇದು ಬೀಜಗಳನ್ನ ತಕ್ಕೊಂಬಿಡ್ರಿ, ಇಲ್ಲಾಂದರೆ ಅದು ಕಹಿ ಆಗಿಬಿಡುತ್ತೆ. ನಾನು ಆದಷ್ಟು ತೆಗ್ದಿದ್ದೀನಿ ನೋಡಿ, ಇಲ್ಲಿ ಎಲ್ಲ ಬೀಜಗಳು. ಆದಷ್ಟು ಉಪ್ಪಿನಕಾಯಿ ಮೇಯ್ನ್ ಏನು ಅಂತಂದರೆ ಇದು ಉಪ್ಪು ಹಾಕಿ ನೆನೆ ಇಡಬೇಕು. ಇಲ್ಲಾಂದರೆ ಇದು ನೋಡಿ ಎಷ್ಟು ದಪ್ಪ ಇದೆ. ಇದು ಉಪ್ಪು ಹಾಕಿದಷ್ಟು, ಇದು ನೆಂದಷ್ಟು ಉಪ್ಪಲ್ಲಿ ಇದು ಉಪ್ಪಿನಕಾಯಿ ನೆಂದಷ್ಟು ಟೇಸ್ಟು, ಮತ್ತು ತುಂಬ ದಿನ ಉಪ್ಪಿನಕಾಯಿನ ನಾವು ಇಡ್ಬೋದು. ಆವಾಗಲೇ ಹೇಳ್ದಂಗೆ ನಾನು ಆದಷ್ಟು ಬೀಜಗಳನ್ನ ತೆಗೆದುಬಿಟ್ಟು ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇವಾಗ ನಾವು ಏನು ಮಾಡಬೇಕು ಅಂತಂದರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಬೇಕು. ನೋಡಿ, ನಾವು ಸ್ವಲ್ಪ ಉಪ್ಪಿನಕಾಯಿ ಜಾಸ್ತಿ ಯೂಸ್ ಮಾಡ್ತೀವಿ. ಹಾಗೆಯೇ ನಮ್ಮಲ್ಲಿ ತುಂಬ ಜನ ಇದ್ದೀವಿ, 7 ಜನ ಇದ್ದೀವಿ. ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟನ್ನ ಗಜನಿಂಬೆನ ಹೆಚ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ನೋಡಿ, ಒಂದು ಇಡೀ ಉಪ್ಪನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಬೇಕಾಗುವಂಥ ಉಪ್ಪನ್ನು ಹಾಕ್ತಾಯಿದ್ದೀವಿ. ಈ ಉಪ್ಪನ್ನು ಹಾಕ್ಬಿಟ್ಟು ನೋಡಿ ಒಂದ್ಸಲ ಹಿಂಗೆ ಮೇಲೆ ಕೆಳಗೆ ಕಲಕಬೇಕು. ಕಲ್ಕೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲ ಸೈಡಲ್ಲಿ ಏನಾಗುತ್ತೆ ಅಂದರೆ ಉಪ್ಪು ನೀಟಾಗಿ ಮಿಕ್ಸಪ್ ಆಗುತ್ತೆ. ಇದನ್ನು ಒಂದು ಪ್ಲೇಟಲ್ಲಿ ಏನು ಮಾಡಬೇಕು ಅಂದರೆ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಇಡೀ ದಿನ ಒಂದು ದಿನ ಪೂರ್ತಿ ಉಪ್ಪಲ್ಲಿ ಇಡಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ನನಗೆ ಯಾಕೋ ಸ್ವಲ್ಪ ಕಮ್ಮಿ ಆಯಿತು ಅನಿಸ್ತಿದೆ, ಸೊ ಅದಕ್ಕೇನು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಉಪ್ಪು ಮತ್ತು ಎಣ್ಣೆ ಖಾರ ಎಲ್ಲ ಪರವಾಗಿದ್ದರೆ ಉಪ್ಪಿನಕಾಯಿ ಕೆಡೋದಿಲ್ಲ. ನಾವು ಫ್ರಿಜ್ಜಿಗೆ ಇಡ್ದಲೇ ಕೆಳಗೆ ಇಟ್ಟು ಯೂಸ್ ಮಾಡ್ಬೋದು. ನೋಡಿ, ಈಗ ಮೇಲೆ ಕೆಳಗೆ ಕಲ್ಕೋದ್ರಿಂದ ಏನಾಗುತ್ತೆ ಅಂತಂದರೆ ನೀಟಾಗೆ ಮಿಕ್ಸಪ್ ಆಗುತ್ತೆ. ಇದನ್ನ ಮೇಲೆ ಈಗ ಪ್ಲೇಟ್ ಮುಚ್ಚಿ ಈಗ ಇಡೀ ದಿನ ಬಿಟ್ಬಿಡೋಣ. ಒಂದು ರಾತ್ರಿ ಮತ್ತು ಒಂದು ಡೇ, ಅಂದರೆ ಇವತ್ತು ಸಂಜೆ ಹೆಚ್ಚಿಡ್ತಾ ಇದ್ದೀನಿ. ಇದು ನಾಳೆ ಸಂಜೆವರೆಗೂ ಹೀಗೆ ಇಡ್ತೀನಿ. ಹಾಗೆ ಮಧ್ಯ ಈಗ ನೈಟೆಲ್ಲ ಹೀಗೆ ಬಿಟ್ಟು ಬೆಳಗ್ಗೆ ಒಂದು ಸಲ ಏನು ಮಾಡಬೇಕು ಅಂತಂದರೆ ಈ ಥರ ನೋಡಿ, ಈಗ ತೆಗೆದು ಹಿಂಗೆ ಮೇಲೆ ಕೆಳಗೆ ಮಾಡಿದ್ರೆ ಅದು ಎಲ್ಲ ಕಡೆ ಉಪ್ಪು ಹರಡುತ್ತೆ ಮತ್ತು ಅದು ಕರಗೋದಕ್ಕೆ ಈಸಿ ಆಗುತ್ತೆ. ಸೊ ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ನೆನೆದ ಮೇಲೆ ಉಪ್ಪಿನಕಾಯಿ ಇದು ಹೇಗಾಗಿದೆ. ಈಗ ಒಂದ್ಸಲ ಏನು ಮಾಡಬೇಕು ಅಂದರೆ ಮಿಕ್ಸಪ್ ಮಾಡ್ಕೋಬೇಕು. ಇಲ್ಲಿ ನೆನೆಸಿಟ್ಟಿರುವಂಥ ಒಂದು ರಾತ್ರಿ ಒನ್ ಡೇ ನೆನೆಸಿರುವಂತಹ ಗಜನಿಂಬೆ. ಇದು ಉಪ್ಪಿನಕಾಯಿಗೆ ಬೇಕಾಗುವಂಥ ಸಾಮಗ್ರಿಗಳು 4-5 ಐಟಮ್ ಇದ್ರೆ ಸಾಕು. ಮನೆಯಲ್ಲೇ ಉಪ್ಪಿನಕಾಯಿನ ಮಾಡ್ಬೋದು. ನೋಡಿ, 1 ಕಪ್ಪು ಈ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ಏನು ಹಾಕ್ತಾಯಿದ್ವಿ. ಕೆಲವರು ಈ ಸಿಪ್ಪೆಯನ್ನು ಸುರಿತಾರೆ. ಅದು ಸುರಿಯೋದ್ರಿಂದ ಏನೂ ಯೂಸ್ ಇಲ್ಲ ಫ್ರೆಂಡ್ಸ್, ಯಾಕೆಂತಂದರೆ ಅದರಲ್ಲೇ ಮೆಡಿಷನ್ ಅಂಶ ಇರುತ್ತೆ. ಸೊ ನನಗೆ ಅದು ಸಿಪ್ಪೆ ತೆಗೆಯೋದು ಇಷ್ಟ ಆಗೋಲ್ಲ. ಸೊ ನಾನು ಹೀಗೆ ಬಿಡಿಸಿಟ್ಕೊಂಡಿದ್ದೀನಿ. 1 ಕಪ್ ಇದಕ್ಕೆ ಈ ಕ್ವಾಂಟಿಟಿಗೆ ಬೇಕಾಗುವಂಥಷ್ಟು ಬೆಳ್ಳುಳ್ಳಿ 1 ಕಪ್ಪು, ಮತ್ತು 1 ಸ್ಪೂನ್ ನೋಡಿ, 1 ಸ್ಪೂನು. ಈ ಸ್ಪೂನಲ್ಲಿ ಸಾಸಿವೆ, ಮತ್ತು ಇದರಲ್ಲಿ ಒಂದು ಅರ್ಧ ಸ್ಪೂನು ಮೆಂತ್ಯ 2 ಹಾಕ್ಕೊಂಡಿದ್ವಿ. ಮತ್ತು ಸ್ವಲ್ಪ ಉಪ್ಪು ಬೇಕಾಗತ್ತೆ. ಉಪ್ಪು ಹಾಕಿದರೂ ಕೂಡ ಮೇಲುಪ್ಪು ಹಾಕಬೇಕಾಗತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ಕೆಡೋಲ್ಲ, ಉಪ್ಪಿನಕಾಯಿ ಬೇಗ ಹಾಳಾಗೋಲ್ಲ. ಮತ್ತು ಇದು ಅರಿಶಿನ, ಬಣ್ಣಕ್ಕೆ ಅರಿಶಿನ ಬೇಕಾಗುತ್ತೆ. ಮತ್ತು ನೋಡಿ, ಬಳ್ಳಿ ಮೆಣಸಿನ್ಕಾಯಿ ಅಂತೀವಲ್ಲ, ಇದು ಸ್ವಲ್ಪ. ಮತ್ತು ಖಾರಕ್ಕೆ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೋಬೇಕು. ಇಷ್ಟು ಐಟಮ್ ಇದ್ರೆ ಸಾಕು, ಮನೆಯಲ್ಲೇ ಆರಾಮಾಗೆ ನಾವು ಉಪ್ಪಿನಕಾಯಿನ ಮಾಡ್ಕೋಬೋದು. ಈಗ ನಾವೇನು ಮಾಡೋಣ ಅಂತಂದರೆ ಹುರ್ಕೋಬೇಕು ಫ್ರೆಂಡ್ಸ್.
ಇಲ್ಲಿ ಮೆಣಸು ಇದೆಯಲ್ಲ, ಆ ಮೆಂತ್ಯ ಇದೆಯಲ್ಲ, ಆ ಮೆಂತ್ಯವನ್ನು ಹಾಕಬೇಕು. ಫಸ್ಟ್ ಮೆಂತ್ಯನ ಕೆಂಪು ಹುರ್ಕೋಬೇಕು, ಆಮೇಲೆ ಸಾಸಿವೆ ಹಾಕಬೇಕಾಗತ್ತೆ. ಫಸ್ಟು ಮೆಂತ್ಯ ರೋಸ್ಟ್ ಮಾಡ್ಕೋಬೇಕು. ನೋಡಿ ಕಾಣಿಸ್ತಿದೆಯಾ ಕೆಂಪಗಾಗಿರೋದು? ಇಷ್ಟು ಕೆಂಪಗಾಗೋಂಗೆ ಏನು ಮಾಡಬೇಕು, ಹುರಿಬೇಕು. ಇದ್ರ ಜೊತೆಗೇ ನಾವೇನು ಹಾಕೋಣ ಅಂದರೆ ಸಾಸಿವೆನ ಹಾಕೊಳ್ಳೋಣ. ಅದೇನು ಜಾಸ್ತಿ ಹೊತ್ತಿಡ್ಸೋಲ್ಲ, ಬೇಗ ರೋಸ್ಟ್ ಆಗಿಬಿಡುತ್ತೆ. ನೋಡಿ ಈ ಜೀರಿಗೆ ಸೌಂಡ್ ಬರ್ತಾ ಇದೆ ಪಟ ಪಟ ಅಂತ, ಗೊತ್ತಾಗುತ್ತೆ ನಿಮಗೆ, ಕೇಳಿಸ್ತಿದೆಯಾ? ಚಟ್ ಚಟ್ ಅಂತ. ಅಷ್ಟಾದರೆ ಸಾಕು. ಇದನ್ನು ಮತ್ತೆ ಬೌಲಿಗೆ ಹಾಕ್ಕೊಬೇಡ ಮೇಡಮ್ ಸರ್. ವೆದರು ಕೋಲ್ಡ್ ಇರೋದ್ರಿಂದ ಮೆಣಸಿನ್ಕಾಯಿ ನಾವೀಗ ಒಣಗಿಸೋದಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಂಗೆ, ಅಂದರೆ ಸ್ವಲ್ಪ ಬೆಚ್ಚಗಾಗಂಗೆ, ಗರಿ ಗರಿ ಆಗೋ ಥರ ನಾವೇನು ಮಾಡಬೇಕು, ಮೆಣಸಿನ್ಕಾಯಿನ ಹುರ್ಕೋಬೇಕು. ನಾನು 2 ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನೋಡಿ ಹುರಿತಾ ಇದ್ದೀವಿ, ಅದು ಘಾಟ್ ಬರ್ತಾಯಿದೆ, ಚಟ ಚಟ ಅಂತ ಸೌಂಡ್ ಕೇಳಿಸ್ತಾ ಇದೆ. ಅದು ಸ್ವಲ್ಪ ಸ್ಪೈಸಿ ಆಗಬೇಕು, ಅಂದರೆ ಮುರಿದ್ರೆ ಕರುಮ್ ಅನ್ನಂಗೆ ಬರಬೇಕು, ಆ ರೀತಿ ಆಗಬೇಕು. ಯಾಕೆಂದರೆ ವೆದರು ಈ ರೀತಿ ಕೋಲ್ಡ್ ವೆದರ್ ಇರೋದ್ರಿಂದ ಏನಾಗುತ್ತೆ, ಬೇಗ ಹಾಳಾಗುತ್ತೆ. ಸೊ ಅದನ್ನು ಬೆಚ್ಚಗೆ ಮಾಡ್ಕೋಬೇಕು ಒಲೆ ಮೇಲೆ. ನೋಡಿ ಇಷ್ಟು ಈಗಾಗೋವ್ರಿಗೆ, ಸ್ವಲ್ಪ ಬಿಸಿ ಆಗೋವ್ರಿಗೆ ಕೈಯಲ್ಲಿ ಹಿಡಿದ್ರೆ ಬೆಚ್ಚಗಾಗಬೇಕು, ನಮ್ಮ ಕೈ ಬೆಚ್ಚಗಾಗಬೇಕು, ಅಷ್ಟಿದ್ರೆ ಸಾಕು. ಮೆಣಸಿನ್ಕಾಯಿನ ನಾವು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊತಿದ್ದೀವಿ. ಮೆಣಸಿನ್ಕಾಯಿ ಹಾಕಿಲ್ಲ ಅಂತಂದ್ರೂ ಪರವಾಗಿಲ್ಲ, ಹಾಕಿಲ್ಲ ಅಂತಂದರೆ ಒಣಮೆಣಸಿನ್ಕಾಯಿ ಪುಡಿ ಇದ್ದರೆ ಅದನ್ನೇ ಹಾಕ್ಕೋಬೋದು. ನಮ್ಮ ಮನೇಲಿ ಪುಡಿ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಒಣಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀವಿ. ಈಗ ಇಷ್ಟು ಪುಡಿಯಾಗಿದೆ, ಅದ್ರ ಜೊತೆಗೆ ನಾವು ಉದುರ್ಕೊಂಡಂಥ ಮೆಂತ್ಯ ಮತ್ತು ಸಾಸಿವೆ ಎರಡನ್ನೂ ಹಾಕ್ಕೊಂಡು ಪುಡಿ ಮಾಡಬೇಕು. ಇನ್ನೂ ಸಣ್ಣಗಾಗಬೇಕಿತ್ತು ಅಂತ, ಆದರೆ ಈಗ ಮಳೆಕಾಲ ಆಗಿರೋದ್ರಿಂದ ಬಿಸಿಲಿಲ್ಲ, ಸೊ ಮೆಣಸಿನ್ಕಾಯಿ ಡ್ರೈ ಆಗಿಲ್ಲ. ಸೊ ಅದಕ್ಕೆ ನಾವು ಸ್ವಲ್ಪ ಇದನ್ನು ನಾವು ಡ್ರೈ ಮಾಡಬೇಕು, ಇನ್ನೂ ಪುಡಿ ಮಾಡಬೇಕು. ಸೊ ಈ ವೆದರ್ಗೆ ಅದು ಪುಡಿ ಆಗಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಹಾಕಿ, ಸ್ವಲ್ಪ ನೀರು ಹಾಕಿ ಅದನ್ನ ಮಿಕ್ಸಿ ಮಾಡ್ತೀವಿ. ನೋಡಿ ಇಷ್ಟು ಸಣ್ಣಗಾಗಿದೆ, ಅಂದರೆ ಇನ್ನೂ ಸ್ವಲ್ಪ ಸಣ್ಣಗಾಗಬೇಕು. ಈ ಸ್ಟೇಜಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ 1 ಕಪ್ಪು, ಆ ಬೆಳ್ಳುಳ್ಳಿಯನ್ನು ಹಾಕಿ ಪುಡಿ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಪುಡಿ ಮಾಡ್ಕೋಬೇಕು. ತೋರಿಸಿ. ನೋಡಿ ಇಷ್ಟು ಸಣ್ಣಗಾಗಿದೆ. ನಾವು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀವಿ, ಯಾಕೆ ಅಂತಂದರೆ ಮೆಣಸಿನ್ಕಾಯಿ ಒಣಗಿರ್ಲಿಲ್ವಲ್ಲ, ಹಾಗಾಗಿ ನೋಡಿ ಇಷ್ಟು ಖಾರವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ಮಿಕ್ಸಪ್ ಮಾಡ್ಕೋಬೇಕು. ಆಗಲೇ ತೋರಿಸಿದ್ವಲ್ಲ ಅರಿಶಿನ ಕೂಡ ಹಾಕ್ತಾಯಿದ್ದೀವಿ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಖಾರನ ಹಾಕಿ ನಾವು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಲ್ಲ, ಆ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಫೈನಲ್ ಸ್ಟೇಜ್ ಅಂದರೆ ಇಟ್ಕೊಂಡಿದ್ದಂಥ ಬೆಳ್ಳುಳ್ಳಿಲಿ ಸ್ವಲ್ಪ 4 ಇಷ್ಟು ಬೆಳ್ಳುಳ್ಳಿಯನ್ನು ಏನು ಮಾಡೋಣ, ಒಗ್ಗರಣೆಗೆ ಇಟ್ಕೊಂಡಿದ್ದೀವಿ. ಇದನ್ನು ಇವಾಗ ಫೈನಲ್ ಸ್ಟೇಜು. ಈಗ ಆಗಿರುವಂಥ ಉಪ್ಪಿನಕಾಯಿಗೆ ನಾವೇನು ಮಾಡ್ತಿದ್ದೀವಿ, ಒಗ್ಗರಣೆನ ಹಾಕ್ಕೊತಾ ಇದ್ದೀವಿ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಷ್ಟು ಏನಾಗಲ್ಲ, ಉಪ್ಪಿನಕಾಯಿ ಕೆಡಲ್ಲ. ಸೊ ನಾನು ಅಷ್ಟು ಉಪ್ಪಿನಕಾಯಿಗೆ ಇಷ್ಟು ಹಾಕ್ಕೊಂಡಿದ್ದೀವಿ. ಅಂತ ಎಣ್ಣೆಗೆ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಸಾಸಿವೆ, 1 ಚಮಚ ಸಾಸಿವೆನ ಹಾಕ್ತಾಯಿದ್ದೀವಿ. ನೋಡಿ ಸಿಡಿತಾ ಇದೆ, ಇಟ್ ಮೀನ್ಸ್ ಇದು ಎಣ್ಣೆ ಕಾಯ್ದಿದೆ. ಸೊ ನಂತರ ನಾವು ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀವಿ. ಈ ಥರ ರೋಸ್ಟ್ ಮಾಡ್ಕೋಬೇಕು. ಈ ಈಗ ಕರ್ಬೇವಿನ ಸೊಪ್ಪು ರೋಸ್ಟ್ ಆದಮೇಲೆ ನಾವು ಮತ್ತೆ ಸ್ವಲ್ಪ ಒಂದು ಬೆಳ್ಳುಳ್ಳಿಯನ್ನು ಜಜ್ಕೊಂಡಿದ್ದೀವಿ ಒಗ್ಗರಣೆಗೆ ಅಂತೇಳಿ, ಅದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಆ ಬೆಳ್ಳುಳ್ಳಿ ಸ್ಮೆಲ್ ಹೋಗೋವರೆಗೂ ನಾವು ಹುರ್ಕೋಬೇಕು ಚೆನ್ನಾಗಿ. ಇದೆಲ್ಲ ನೋಡಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ರೋಸ್ಟ್ ಆಗಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವು ಸಾಸಿವೆನ ಎಲ್ಲನೂ ನಾವೇನು ಮಾಡ್ತಿದ್ದೀವಿ ಅಂತಂದರೆ
ಈಗ ಇಟ್ಕೊಂಡಿರೋಂಥ ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕಬೇಕು. ನೋಡಿ ಮನೆಯದೇ ಮೆಣಸಿನ್ಕಾಯಿ ಆಗಿರೋದ್ರಿಂದ ಕಲರು ಎಷ್ಟು ಚೆಂದ ಕಾಣಿಸ್ತಿದೆ ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಕಲರು. ಸೊ ಆದಷ್ಟು ನೀವು ಹೊರಗಡೆ ರೆಡಿ ಪುಡಿ ತರೋದ್ರ ಬದಲು ಮನೆಯಲ್ಲೇ ಸಿಗೋವಂಥ ಮೆಣಸಿನ್ಕಾಯಿ, ಮನೆಯಲ್ಲೇ ಅಂದರೆ ಅಂಗಡಿಯಿಂದ ತಂದು ಮನೇಲಿ ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿನ ಪುಡಿ ಮಾಡಿ ಮಾಡಿದ್ರೆ ನೋಡಿ ಕಲರು ಎಷ್ಟು ಚೆಂದ ಬಂದಿದೆ ನೋಡಿ. ನಾವು ಎಷ್ಟು ದಿನ ಬೇಕಾದರೂ ಉಪ್ಪಿನಕಾಯಿನ ಇಡ್ಬೋದು, ಹಾಳಾಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.